ಸ್ಯಾರಿನೇ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಪ್ಪ. ಯಾಕೆ ಅಲ್ಲೇ ಚೇಂಜ್ ಮಾಡಿಬಿಟ್ರಿ? ಅಯ್ಯೋ, ನನಗೆ ಸ್ಯಾರಿ ಹಾಕೊಂಡು ಅಭ್ಯಾಸ ಇಲ್ವಾ, ಅದಕ್ಕೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಸ್ಯಾರಿ ಹಾಕ್ಕೊಂಡ್ರೆ. ಹಿಂಸೆ ಅಂದರೆ ಹಿಂಸೆ ಅದಕ್ಕೆ ಚೇಂಜ್ ಮಾಡಿದೆ. ಅಯ್ಯೋ, ಈ ಕಡೆ ತಿರುಗಿ. ಯಾಕೆ ನೀವು ಆ ಥರ ಹಂಗೆ ನಾಚ್ಕೊಳ್ತಾ ಇದ್ದೀರಾ? ದೀಪು ಅವರೇ, ದೀಪು 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 ಐ ಲವ್ ಯು, ದೀಪು ಐ ಲವ್ ಯು. ಅಪ್ಪ, ಪ್ರದಿ ಪ್ರದಿ ನನಗೆ ಸ್ವಲ್ಪ ಮಾತಾಡ್ಬೇಕಂತಂದ್ರೆ ಭಯ ಆಗ್ತೈತೆ. ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ಈಗ ನನ್ನ ಮೇಲೆ ತುಂಬ ಜನ ಹೊಟ್ಟೆ ಉರ್ಕೊಳ್ಳೋರು ಮುಂದೆ ನಾವಿಬ್ರು ತುಂಬ ಚೆನ್ನಾಗಿರ್ಬೇಕು. ನಾವು ಅದಕ್ಕೆ ಅಲ್ಲಿ ಎಲ್ಲನ ಫ್ರೀಡಮಾಗಿ ಮಾತಾಡೋಕ್ಕಾಗಲ್ಲ ನಮ್ಮ ದೊಡ್ಡಮ್ಮನ ಮನೇಲಿ ಅಂತೇಳಿ, ಅದಕ್ಕೆ ನಮ್ಮ ಮನೇಲಿ ಮಾತಾಡೋಣ ಬಾ ಅಂತೇಳಿ ಕರ್ಕೊಂಡು ಬಂದಿದ್ದು. ನಿಜ ನನಗೆ ಇವಾಗ ಒಂಥರ ನನಗೆ ತುಂಬ ಖುಷಿ ಆಗ್ತೈತೆ ನೀವು ಸಿಕ್ಕಿರೋದು. ನನ್ನ ಅದೃಷ್ಟಲೇ ಅಂತಲೇ ಹೇಳ್ಬೋದು ಪ್ರದೀಪ್. ಈಗ ನಮ್ಮ ಗಗನ ಇದ್ದಾಳಲ್ಲ, ಅವಳು ನೋಡಿದ್ಯಾ ನೀನು? ನೋಡಿದ್ದೀನಿ. ಮೊಸಳೆ ಮುಖ ಇದ್ದಂಗೆ ಐತಲ್ಲ, ಅದು ತಾನೇ? ಸರಿಯಾಗಿ ಹೇಳಿದ್ರಿ, ಮೊಸಳೆ ಮುಖ ಅಂತ ಹೇಳಿ. ಸರಿಯಾಗಿ ಹೇಳಿದ್ರಿ, ಮೊಸಳೆ ಮುಖ ಅಂತೇಳಿ. ನನಗೆ ತುಂಬ ನಗು ತಡಿಯೋಕ್ಕಾಗ್ತಾ ಇಲ್ಲ. ಮೊಸಳೆ ಮುಖ ಅಂತೇಳಿ ಸರಿಯಾಗಿ ಹೇಳಿದ್ರಿ. ಸರಿಯಾಗಿ ಹೇಳಿದ್ರಿ ಬಿಡ್ರಿ. ನೋಡಿದ್ದೀರಾ ಅವಳನ್ನ? ನೀವು ಕರೆಕ್ಟಾಗಿ ನೋಡಿದ್ದೀರಾ ಅನ್ಸುತ್ತಲ್ವಾ? ನೋಡಿದ್ದೀನಿ ಹೇಳ ಮೊಸಳೆ ಮುಖನ. ಅದ್ರದ್ದು ಏನು ಹೇಳ್ತೀಯ ಬಿಡು. ಅದ್ರ ಬಗ್ಗೆ ಮಾತಾಡಲೇಬೇಡ. ಅವಳು ನಾನೇ ಚೆನ್ನಾಗಿರೋದು, ನನಗೆ ಚೆನ್ನಾಗಿರೋ ಹುಡುಗ ಸಿಕ್ಕಿರೋದು ಅಂತೇಳಿ ತುಂಬ ಬಿಲ್ಡಪ್ ಕೊಡೋಳು. ಇವಾಗ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ನಮ್ಮಿಬ್ರು ಜೋಡಿ ಸೂಪರ್. ಆ ಜೋಡಿ ಚೆನ್ನಾಗಿಲ್ಲಪ್ಪ, ನೆನ್ನೆ ಬಂದಿದ್ವು ನೋಡಿದೆ. ಅವಳು ಹಂಗೆ ಅಂತ ನೆನ್ನೆ ಪರ್ಸ್ನಲಾಗಿ ಮಾತಾಡಿದ್ಲಂತ ಯಾರೋ ಹಿಂಗೆ ಹೇಳಿದ್ರು. ಅದೇನೇನೋ ಐತೋ ಗೊತ್ತಿಲ್ಲ, ಏನೋ ರೂಮಲ್ಲಿ ಹೋಗಿ ಮಾತಾಡಿದ್ರಂತೆ. ಅದಕ್ಕೆ ನಾವೇನೋ ಅವಳಿಗಿನೇನು ಕಡಿಮೆ ಅಲ್ಲ. ಅದಕ್ಕೆ ನಾನು ಇಲ್ಲಿ ಆಸೆ ಬರಬೇಕಾದ್ರೆ, ನಾನು ನೀನು ಬರಬೇಕಾದ್ರೆ ನೋಡ್ತಾ ಇದ್ಲು ಇಣಿಕಿ ನೋಡ್ಲೇಳು ಅಂತ ನಾನು ಸುಮ್ಮನಿದ್ದೆ. ನಮ್ಮ ನೋಡಿ ಹೊಟ್ಟೆ ಉರ್ಕೊಳ್ತಾಳೆ ಅವಳು. ಉರಿಸ್ಬೇಕು, ಚೆನ್ನಾಗಿ ಉರಿಸ್ಬೇಕು. ಅವಳು ಕಣ್ಣೆದ್ರಿಗೆ ನೀನು ಚೆನ್ನಾಗಿರ್ತೀಯ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ತುಂಬ ಚೆನ್ನಾಗಿ ನೋಡ್ಕೊಂತೀನಿ ದೀಪು, ತುಂಬ ಚೆನ್ನಾಗಿ ನೋಡ್ಕೊತೀನಿ. ಒಂದು ವಾರ ಟ್ರಿಪ್ ಹೋಗೋಣ, ಒಳ್ಳೊಳ್ಳೆ ಡ್ರೆಸ್ ಹಾಕೋ, ಕಾರಲ್ಲಿ ಓಡಾಡೋಣ. ಅವಳ ಮುಂದೆ ಹೊಟ್ಟೆ ಉರ್ಕೋಬೇಕು. ಹೊಟ್ಟೆ ಉರ್ಕೋಬೇಕು. ನಾನು ನೋಡಿದ್ದೀನಲ್ಲ, ಅಯ್ಯೋ ಅವ್ರದ್ದು ಏನೂ ಇಲ್ಲ ಬಿಡು. ಅವನು ಏನು ಈಗ ಇಂಜಿನಿಯರ್ ಓದ್ತಾ ಇದ್ದಾನೆ ಅಷ್ಟೇ. ಇಂಜಿನಿಯರ್ಗೆಲ್ಲ ಇವಾಗ ಎಷ್ಟು ಸಂಬಳ? ಕಡಿಮೆ ಸಂಬಳ. ಇವಾಗ ಯಾರಿಗೋ ಒಬ್ಬೊಬ್ರಿಗೆ ಅಷ್ಟೇ ಜಾಸ್ತಿ ಸಂಬಳ, ಇವಾಗ ಎಲ್ಲ ಕಡಿಮೆ ಸಂಬಳ ಆಗಿದೆ. ಒಬ್ಬೊಬ್ರು ಎಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಇಂಜಿನಿಯರ್ ಎಲ್ಲ ಓದಿ ಕಡಿಮೆ ಸಂಬಳ ತಗೊಳ್ತಾ ಇದ್ದಾರೆ. ನಾನು ತಿಂಗಳಿಗೆ ಏನಂದ್ರೂ 1 ಲಕ್ಷ 2 ಲಕ್ಷ ಆದಾಯ ನೋಡ್ತೀನಿ ಅಷ್ಟೇ. ಅವಳ ಕಣ್ಮುಂದೆ ನಾನು ಚೆನ್ನಾಗಿರಬೇಕು, ಅವಳು ನಾನು ನೋಡಿ ಹೊಟ್ಟೆ ಉರ್ಕೋಬೇಕು, ಆ ರೀತಿ ಇರಬೇಕು. ನೀನು ನನ್ನ ಸಿಕ್ಕಿರೋದು ಅದೃಷ್ಟ. ಐ ಲವ್ ಯು ಟು ಪ್ರದಿ, ಐ ಲವ್ ಯು ಟು ದೀಪು, ಐ ಲವ್ ಯು ದೀಪು, ಐ ಲವ್ ಯು. ನಿಜವಾಗ್ಲು ಎಷ್ಟೊತ್ತಿಗೆ ಮದುವೆ ಆಗ್ತೀನೋ, ಎಷ್ಟೊತ್ತಿಗೆ ನಿನ್ನ ಜೊತೆ ಇರ್ತೀನೋ ಅಂತ ಅನ್ನಿಸ್ತಾ ಇದೆ. ನಿನ್ನ ಬಿಟ್ಟೋಗೋದಕ್ಕೆ ಮನಸ್ಸೇ ಇಲ್ಲ ದೀಪು, ಮನಸ್ಸೇ ಇಲ್ಲ. ಇವಾಗ ನಮ್ಮಮ್ಮ ನಾವೆಲ್ಲ ಊಟ ಮಾಡಿಕೊಂಡು ಇನ್ನೇನು ಹೊರಟಬೇಕಾಗುತ್ತೆ. ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ, ನಾನು ಇನ್ನೂ ಊಟ ಮಾಡಿಕೊಂಡು ನಾನು ಹೊರಡಬೇಕಾಗುತ್ತೆ. ಏನು ಇವತ್ತು ಇಲ್ಲೇ ಇರೋಣ? ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇಲ್ಲೇ ಇದ್ಬಿಡೋಣ ದೀಪು. ಅಣ್ಣ, ಅಲ್ಲಿ ಮದುವೆ ಆಗೋವರೆಗೂ ಜೊತೆಗೆ ಬಿಡೋದಿಲ್ಲ ಕಣಣ್ಣ. ಯಾರೂ ಏನೋ ಮಾತಾಡ್ತಾರೆ ಪರ್ಸ್ನಲಾಗಿ, ಏನಾದ್ರೂ ಒಪ್ಪಿಗೆ ಐತೋ ಇಲ್ವೋ ಅಂತೇಳಿ ಪರ್ಸ್ನಲಾಗಿ ಮಾತಾಡ್ತಾರೆ ಅಂತೇಳಿ ಕಳಿಸಿರೋದಷ್ಟೇ. ಅಲ್ಲ ಬಿಡಿ, ನೀನು ಒಪ್ಪಿಸಿ ಎಲ್ಲರನ್ನೂ ಮದುವೆ ಆಗ್ತಾ ಇದ್ದೀವಲ್ಲ. ನೀವು ನನಗೆ ಸಿಕ್ಕಿರೋದು ತುಂಬ ಅದೃಷ್ಟ. ಹೌದು, ನಿಮ್ಗೆ ತುಂಬ ಆಸ್ತಿ ಐತಾ? ಬಂದಿದ್ದ ತಕ್ಷಣ 2 ಮಂಗಲೆ ಸರ, ನೆಕ್ಲೇಸು, ಕಾಲು ಚೈನು, ಒಳ್ಳೊಳ್ಳೆ ಡ್ರೆಸ್ಸು, ಬಟ್ಟೆ ಎಲ್ಲ ಕೊಡ್ತೀನಿ. ಎಲ್ಲ ಮಾಡಿಸ್ಬಿಡ್ತೀನಿ ಒಂದೇ ಸತಿ. ಏನು ನಮ್ಮ ಮನೆಗೇನೆ ಎಲ್ಲ ಐತೆ, ಏನು ನೀನೇ ಮಾಡಿಸೋ ಆಗಿಲ್ಲ. ಎಲ್ಲದರಲ್ಲಿ ಒಂದು ಕಡೆ ತೆಗೆದಿಟ್ಟಿದ್ದೀವಿ ಅಷ್ಟೇ. ಅದು ಇನ್ನು ಸ್ವಲ್ಪ ದಿನ ಆದಮೇಲೆ, 1 ವರ್ಷ ಆದಮೇಲೆ ತೆಕ್ಕೊಳ್ಳೋಣ ಅಂತ. ಮೊನ್ನೆ ಇನ್ನೂ ನಮ್ಮ ಮನೆ ಮೇಲೆ IT ರೇಡ್ ಆಗಿತ್ತಲ್ಲ, ಅದಕ್ಕೋಸ್ಕರನ ಸುಮ್ಮನಿದ್ದೀವಿ ಅಷ್ಟೇ. ತುಂಬ ಇಷ್ಟ ಆಯಿತು ದೀಪು. ನೀನು ನೋಡ್ತಾ ಇದ್ರೆ ನಿನ್ನ ಮುಖ ನಿಜವಾಗ್ಲೂ ಹಿಂಗೈತೆ ಅಂದರೆ ನಿಜ ಅಷ್ಟು ಚೆನ್ನಾಗೈತೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತೈತೆ ನಿನ್ನ ಮುಖನ. ಅಷ್ಟು ಕಳಕಳೆಯಾಗಿದೆ. ಆ ಮೊಸಳೆ ಮುಖನ ಅವ್ನು ಏನಂತ ಒಪ್ಕೊಂಡಿದ್ದಾನ. ಅವನಂತೂ ಚೆನ್ನಾಗಿದ್ದಾನೆ ಹುಡುಗ, ಆದರೆ ಆ ಮೊಸಳೆ ಮುಖ ಚೆನ್ನಾಗಿಲ್ಲ. ಮೊಸಳೆ ಮುಖ ಅಂತ ಹೇಳಿದ ತಕ್ಷಣ ನನಗೆ ನಗು ಬಂದ್ಬಿಡುತ್ತೆ. ಮೊಸಳೆ ಮುಖ ಅಂತ ಹೇಳಿದ ತಕ್ಷಣ ಅಲ್ಲ, ಮೊಸಳೆ ಮುಖ ಅಂತ ಅವಳನ್ನ ಚೆನ್ನಾಗಿ ಕರಿತೀರಪ್ಪ.
ಅವನು ಚೆನ್ನಾಗಿದ್ದಾನೆ ಹುಡುಗ ಅಂತ ಸಖತ್ತಾಗಿದ್ದಾನೆ. ನಾನು ಹಂಗೆ ಅನ್ಕೊಂಡು ಇವ್ನು ಒಪ್ಕೊಳ್ಳಲ್ಲ, ಅವಳನ್ನ ಈ ಮೊಸಳೆ ಮುಕ್ತವಳನ್ನ ಅನ್ಕೊಂಡೆ, ಆದರೆ ಅವ್ನು ಒಪ್ಕೊಂಡೇ ಬಿಟ್ಟವನೆ. ನಾನು ಮುಖ ನೋಡಿದ್ರೆ ಹೇಳ್ತೀನಿ ಯಾರು ಹೆಂಗೆ ಅಂತ ಹೇಳಿ. ಅವಳು ಮುಸ್ಲೆ ಮುಗ್ದವಳು, ಅದಕ್ಕೆ ಮುಸ್ಲೆ ಮುಗ್ದವಳು ಅಂತೀನಿ. ನೀನು ನನ್ನ ದೇವತೆ ಬಂಗಾರ, ನೀನು ನನ್ನ ದೇವತೆ, ನನ್ನ ಬಂಗಾರ, ನನ್ನ ಚಿನ್ನು, ನನ್ನ ಮುತ್ತು, ನನ್ನ ವಜ್ರ. ನನ್ನ ಬಂಗಾರ. ಲಾಸಿ ಸಾಹೇಬ್ರು ಬರಲಿಲ್ಲ ಅಂತ ನೋಡ್ತಿದ್ದೆ. ಬಾ, ಇವತ್ತು ಒಳ್ಳೆ ಸಮಯದಲ್ಲಿ ನೀನು ಬಂದೇ ಇಲ್ಲ ಈ ಕಡೆ. ಹೌದಾ ಹೌದಾ ಹೌದಾ, ಏನಿದೆ ಇವತ್ತು ಆಫರು? ಏನಿದೆ ಏನಿದೆ ಇವತ್ತು, ಏನಿದೆ ಅಂತ ಸ್ಪೆಷಲ್ಲು? ಏನಿಲ್ಲ, ಮನೇಲಿ ಯಾರೂ ಇರಲಿಲ್ಲ, ನಮ್ಮಮ್ಮ ನಮ್ಮಪ್ಪ ಯಾರೂ ಇರಲಿಲ್ಲ. ಅವರೆಲ್ಲನ ನಮ್ಮ ಪ್ರದಿಗೆ ಹೆಣ್ಣು ನೋಡಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾನು ನೀವು ಬರ್ತಿರೋ ಕೂತ್ಕೊಂಡು ಮಾತಾಡೋಣ ಅಂತ ನೋಡ್ತಾ ಇದ್ದೆ. ಬನ್ನಿ ಒಳಗಡೆ ಹೋಗೋಣ, ಕೂತ್ಕೊಂಡು ಮಾತಾಡೋಣ. ಹೌದಾ, ಅಯ್ಯಯ್ಯೋ ಎಂಥ ಅವಕಾಶ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಬ್ಬಾ ಬಾ ಬಾ ಬಾ, ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನಿಸುತ್ತೆ. ಹಂಗಾದ್ರೆ ಒಳ್ಳೆ ಅವಕಾಶನ ಇವತ್ತು, ಒಳ್ಳೆ ಆಫರ್ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸರಿ ಆಯ್ತು ಬನ್ನಿ. ನನಗೆ ಬೇಜಾರಾಗೋದ, ಅದಕ್ಕೆ ನಿನ್ನ ದಾರಿನೇ ನೋಡ್ತಾ ಇದ್ದೆ. ತರು ನನ್ನ ಮಗ ಅವಳು ಕಿಸ್ಕೊಂಡು ಅವಳ್ತ ಕೂತ್ಕೊಂಡು ಬರೀ ಮಾತಾಡೋಕೆ ನೋಡ್ತಾನೆ. ತಾಳಿ ನನ್ನ ಮಗನೇ ಇವತ್ತು ಮಾಡ್ತೀನಿ. ಅಂತೂ ಇಂಥ ಲೋಪರ್ ನನ್ನ ಮಗನ ಸವಾಸ ಮಾಡಿದ್ನಲ್ಲಪ್ಪ ಅನ್ನಿಸ್ತೈತೆ ನನಗೆ. ಹುಟ್ಟಲ್ಕಾಗಿ ಅವನು ಅಲ್ಕ ಹೋದ್ರು ನೋಡ್ತೀನಿ ಅದೆಲ್ಲ ಏನು ಮಾತಾಡ್ತಾರೆ. ಸರಿಯಾಗಿ ಹಿಡ್ಕೊಂಡು ಜಡಿತೀನಿ. ನನ್ನ ಮಗನ ಹಸಿ ಕಳಿಸ್ತೀನಿ, ಇಲ್ಲೆಲ್ಲೆಲ್ಲೂ ಇರಬಾರ್ದು, ಈ ಊರಾಗೆ ಇರಬಾರ್ದು. ನಾನು ಇದೊಳ್ಳೆ ಕೆಲಸ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ. ಹೋಗತ್ತಾ ಅಷ್ಟು ಲೋಪರ್ ನನ್ನ ಮಗನ ಸವಾಸ ಮಾಡ್ಕೊಂಡಲ್ಲ. ನಾನೇನೋ ಒಳ್ಳೆಯವನೇನು ಅಂತ ನಾನು ಅಂದ್ಕೊಂಡಿದ್ದೀನಿ, ಹುಟ್ಟು ಇಂಥ ಲಂಗಡ ಅಂತ ಅಂದ್ಕೊಂಡಿರಲಿಲ್ಲ. ಕೈಲೇನು ಕಿಸಿಯೋಕ್ಕಾಗಲ್ಲ ಇವನಿಗೆ. ಬರೀ ಈಗ ಹೆಂಗಸರು ತಗಿ ಕೂತ್ಕೊಂಡು ಮಾತಾಡೋನು, ಅಲ್ಲಿ ಕಿಸ್ಕೊಂಡು ಮಾತಾಡ್ತಾನೆ ಬರೀ. ಇವಳಿಗೂ ಇವನಿಗೂ ಏನಾಯ್ತಾ ಗೊತ್ತಿಲ್ಲ, ಆದರೆ ಅಲ್ಲಿ ಕಿಸ್ಕೊಂಡು ಮಾತಾಡೋದಂತೂ ಮಾತಾಡ್ತಾನೆ. ಯಾಕೋ ನೀನು ಖುಷಿಯಾಗಿಲ್ಲ, ಯಾಕೋ ಒಂಥರ ಮುಖ ಎಲ್ಲನ ಸಪ್ಪೆ ಐತೆ. ಏನಿಲ್ಲ ಬಿಡು, ಏನೋ ಒಂಥರ ಬೇಜಾರು. ಅವಳಂಗೆ ಹೆಂಗೆ ಆಡ್ತಿರ್ತಾಳೆ, ಮನೆಯಾಗೆ ಇರೋಕ್ಕಾಗ್ತಾ ಇಲ್ಲ ಶಿವಾನಿ. ಆ ವೈಷ್ಣು ಹಂಗೆ ಹೆಂಗೆ ಆಡ್ತಿರ್ತಾಳೆ. ಇವಾಗ ಅವನಿಗೆ ಕೆಲಸ ಸಿಕ್ಕಿರೋದಕ್ಕೆ, ಅವನಿಗೆ ಕೆಲಸ ಸಿಕ್ಕೈತೆ, ನನ್ನ ಕೆಲ್ಸಕ್ಕೆ ಹೋಗು ಅಂತಿರ್ತಾಳೆ. ತುಂಬ ಬೇಜಾರು ಶಿವಾನಿ. ಹೆಂಗೋ ಇಬ್ರು ಕ್ಲೋಸ್ ಆಗಿರೋದಕ್ಕೆ ಮಾತಾಡೋದಕ್ಕೆಲ್ಲ ಅವಳು ಅನುಮಾನ ಪಟ್ರೆ ಹೆಂಗೆ? ಏನೋ ನನಗೆ ನೀನು, ನಿನಗೆ ನಾನು ಅನ್ನೋ ಥರ ಏನೋ ಕಷ್ಟ ಸುಖ ಹೇಳ್ಕೊಂಬಕ್ಕೆ ಅಷ್ಟೇನೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಕಷ್ಟ ಸುಖ ಹೇಳ್ಕೊಂಡು ನಮಗೆ ನೀವು, ನಿನಗೆ ನಾನು ಸಮಾಧಾನ ಮಾಡ್ಕೊಂಡು ಇರ್ತೀವಿ ಅಷ್ಟೇ ಇಬ್ರದ್ದು. ಇವಾಗ ಒಂದೊಂಥರ ಒಬ್ಬೊಬ್ರದ್ದು ಕಷ್ಟ ಇರುತ್ತಲ್ಲ, ಏನೋ ಮಾತಾಡ್ತೀವಪ್ಪ, ಅದಕ್ಕೆ ಅವಳು ಹಂಗೆ ಮಾತಾಡ್ತಿದ್ಲು. ಶಿವಾನಿ ಹತ್ರ ಯಾಕೆ ಅಲ್ಕಿಸ್ಕೊಂಡು ಮಾತಾಡ್ತೀಯ ಅಂತ. ಅಯ್ಯೋ ನಮ್ಮಿಬ್ರು ಮಧ್ಯೆ ಅಂತದ್ದೇನಿಲ್ಲಮ್ಮ, ಹಂಗೆಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಆ ರೀತಿ ಮಾಡ್ತಾ ಇಲ್ಲ. ಇಬ್ರು ಕಷ್ಟ ಸುಖಕ್ಕೋಸ್ಕರ ಮಾತಾಡಿಕೊಂಡು ಸಮಾಧಾನ ಮಾಡ್ತೀನಿ ಅಷ್ಟೇ. ನಾನು ಅವಳಿಗೆ ನಾನು, ನನಗೆ ಅವಳು ಅಮ್ಮಗೆ ಸಮಾಧಾನ ಮಾಡ್ಕೊಂಡು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಇರ್ತೀವಿ ಅಷ್ಟೇ. ಕ್ಲೋಸ್ ಆಗಿದ್ದೀವಿ ಆ ರೀತಿ ಅಂತ ಅಂದ್ಕೊಂಡಿದ್ವಿ. ಆದರೆ ಜನ ಎಲ್ಲ ತಪ್ಪಾಗಿ ತಿಳ್ಕೊಂತಾರೆ. ಈ ರೀತಿ ಇದ್ದರೆ ನೋಡು ಹೆಂಗೆ ಅಂತೇಳಿ ತಪ್ಪಾಗಿ ತಿಳ್ಕೊಂತಾರೆ ಅಂತೇಳಿ ಅವಳೇ ರಿಜೆಕ್ಟ್ ಮಾಡಿದ್ಲು ನಾನು ಅಂತ ಅಂದ್ಕೊಂಡು ಸುಮ್ಕಾದೆ. ಇನ್ನೇನು ಮಾಡೋಣ. ಕಷ್ಟ ಸುಖ ಮಾತಾಡ್ಕೊಂಡು ಇರ್ತೀವಿ ಅಷ್ಟೇ. ಈಗ ಕಷ್ಟ ಸುಖ ತಾನೇ ನಾವು ಮಾತಾಡ್ತಾ ಇರೋದು. ಇವತ್ತು ನಿನಗೆ ಹಿಂಗಾಗೈತೆ ಅಂತ ನೀನು ಹೇಳ್ತೀಯ, ನನಗೆ ಹಿಂಗಾಗೈತೆ ಅಂತ ನಾನು ಹೇಳ್ತೀನಿ. ಹಿಂಗೆ ತುಂಬ ಕ್ಲೋಸು. ಈಗ ಒಬ್ಬರು ಮಧ್ಯೆ ಕ್ಲೋಸ್ ಆಗಬೇಕಂದ್ರೆ ಅವರು ನಮ್ಗೆ ಅಡ್ಜಸ್ಟ್ ಆಗಬೇಕು, ನಮ್ಮ ಥರನೇ ಅವರು ಆದರೆ ಕ್ಲೋಸ್ ಆಗೋದು. ಒಬ್ಬೊಬ್ರು ಅಡ್ಜಸ್ಟ್ ಆಗಲ್ಲ ಒಬ್ಬೊಬ್ರಿಗೆ, ಆ ಥರ ಅಂತ ಹೇಳ್ತಾ ಇರೋದು. ಮತ್ತೆ ಈಗ ನನಗೆ ಒಬ್ಬೊಬ್ರು ಅಡ್ಜಸ್ಟ್ ಆಗ್ತಾರೆ, ಒಬ್ಬೊಬ್ರು ಅಡ್ಜಸ್ಟ್ ಆಗಲ್ಲ. ನನಗೆ ಈಗ ಸುಪ್ಪಕ್ಕ, ವೈಷ್ಣು ಅವರು ನನಗೆ ಅಡ್ಜಸ್ಟ್ ಆಗ್ತಾರೆ. ಆದರೆ ಈ ಪುಣ್ಯ ಇಂಥ ಮೂಗೆ ಅಂತವರು ನನಗೆ ಅಡ್ಜಸ್ಟ್ ಆಗಲ್ಲ. ಇವನಿ ಅಂತವರು, ಇವನಿನೂ ಹಂಗೆ ನನಗೆ ಅಡ್ಜಸ್ಟ್ ಆಗಲ್ಲ. ಆ ರೀತಿ ಹೆಂಗೋ ಬಿಡು, ಅವಳು ಏನಾದರೂ ಅಂದ್ಕೊಳ್ಳೇಳು, ನಾವಿಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಆಯ್ತು. ಇರೋಕ್ಕಾಗ್ತಾ ಇಲ್ಲ ಶಿವಾನಿ, ನನಗಂತೂ ತುಂಬ ಹಿಂಸೆ ಕೊಡ್ತಾಳೆ ಅವಳು. ಇರೋಕ್ಕಾಗ್ತಾನೆ ಇಲ್ಲ. ಸೊ ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತೈತೆ ನನಗಂತೂ. ನಿಜವಾಗ್ಲೂ ಯಾಕಾದರೂ ಮದುವೆ ಆದ್ನೋ ಇವಳನ್ನ ಅಂತ ಅನ್ನಿಸ್ತೈತೆ. ಅಷ್ಟು ಬೇಜಾರಾಗ್ತೈತಿ. ಏನು ಮಾಡೋದು, ನಾನು ಅನುಸರಿಸ್ಕೊಂಡು ಇದೀನಿ ಅಷ್ಟೇ. ಏನು ಮಾಡೋಣ, ನಮ್ಮ ಅಕ್ಕನ್ನು ಬಿಟ್ಟು ಬಂದೆ, ಇವಾಗ ಹಿಂಗೆ ಆಯಿತು ನನ್ನ ಜೀವನ ಅನ್ನಿಸ್ತೈತೆ. ಅವಳ ಹತ್ರ ಏನು ಇವ್ನು ಕ್ಲೋಸಾಗಿ ಮಾತಾಡೋದು, ಏನು ಹಿಂಗೆ ಮಾತಾಡೋ ಅಂಥದ್ದು? ಕ್ಲೋಸಾಗಿ ಯಾಕೆ ಮಾತಾಡ್ತಾರೆ? ಏನು ಇಲ್ಲ ಅಂತ ಹೇಳ್ತಾರೆ, ಕ್ಲೋಸ್ ಆಗಿದ್ದೀವಿ ಅಂತಾರೆ. ಅದೇನಿರ್ಬೋದು? ಸರಿಯಾಗಿ ಬೈದು ಇವನ್ನ ಎಲ್ರಾಗೊಂದು ತೀರ್ಮಾನ ಮಾಡಿ ಸರಿಯಾಗಿ ಬಡ್ದು ಆಚೆ ಕಳಿಸ್ತೀನಿ. ಇಲ್ಲೆಲ್ಲ ಇರಬಾರ್ದು ನನ್ನ ಮಗನ ಹಂಗೆ ಮಾಡ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.